ಸರ್ ನೀವು ನೀರಾವರಿ ವಿಚಾರದಲ್ಲಿ ನೀರಾವರಿದ್ದೇನೆಂದರೆ ಒಂದು ಇಲ್ಲಿ ಎಗೇನ್ ತೀರಾ ಇದು ಪಾಲಿಟಿಕ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್, ಈಗ ಬ್ರಜೇಶ್ ಮಿಶ್ರಾ ಕಮಿಷನ್ ಅವರು ಆಲಮಟ್ಟಿಯನ್ನು ಎತ್ತರಿಸುವಂಥ ವಿಚಾರದಲ್ಲಿ ನಮಗೆ ಆಲಮಟ್ಟಿ ಎತ್ತರ ಮಾಡೋದಕ್ಕೆ ಅದು ಪರ್ಮಿಷನ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಓಕೆ ಮಾಡಿದೆ. ಈಗ ಆಗಬೇಕಾಗಿರೋದೇನೆಂದರೆ ಅದು ಕೇಂದ್ರ ಸರ್ಕಾರ ಅದನ್ನು ನೋಟಿಫೈ ಮಾಡಬೇಕು. ಅದು ಕೇಂದ್ರ ಸರ್ಕಾರ ನೋಟಿಫೈ ಮಾಡಿದ್ರೆ ನಮ್ಮ ಅದು ಆಲಮಟ್ಟಿ ಇದು ಏನಂದರೆ ಅದರ ಅಣೆಕಟ್ಟಿನ ಎತ್ತರ ಹೆಚ್ಚಾಗತ್ತೆ, ನಮಗೆ ನೀರಿನ ಸಂಗ್ರಹ ಹೆಚ್ಚಾಗತ್ತೆ, ಉತ್ತರ ಕರ್ನಾಟಕದ ಸಾಕಷ್ಟು ನೀರಿನ ಸಮಸ್ಯೆ, ನೀರಾವರಿ ಸಮಸ್ಯೆ ಪರಿಹಾರ ಆಗುತ್ತೆ. ಆದರೆ ಇದನ್ನು ಅವತ್ತಿಂದ ಯಾವಾಗ 2016ನಲ್ಲಿ 2015ನಲ್ಲಿ ಆಗಿದ್ದು, ಸುಮಾರು 10 ವರ್ಷ ಆಗ್ತಾ ಬಂತು. ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತಾ ಇಲ್ಲ. ಅಂದರೆ ಅದಕ್ಕೂ ಮುಂಚೆ ಅಂದರೆ ಕೇಂದ್ರ ಸರ್ಕಾರ ನೋಟಿಫೈ ಆಗೋವರೆಗೂ ಅದು ಜಾರಿ ಆಗೋದಿಲ್ಲ. ಇನ್ನೊಂದು, ಈಗ ಅದಕ್ಕೇ ಈ ಥರದ್ದು ಆಗುತ್ತೆ ಅಂತಲೇ ಒಂದು ಹೊಸ ಥರ ಕಾಯ್ದೆ ತೊಗೊಂಡು ಬಂದರು UPAನವರು. ಏನದು ಅಂದರೆ ಇದು ಏನು ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್, ವಾಟರ್ ಡಿಸ್ಪ್ಯೂಟ್, ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್, ಅದನ್ನೇನಾದರೂ ನೀವು ಜಾರಿ ಆದರೆ ಅದನ್ನು ನೋಟಿಫೈ ಮಾಡಿದ್ರೆ, ಈಗ ಈ ಥರದ್ದು ಟ್ರಿಬ್ಯುನಲ್ ಆರ್ಡರ್ಗಳಿರ್ತಾವಲ್ಲ, ಬ್ರಿಜೇಶ್ ಟ್ರಿಬ್ಯುನಲ್, ಆಮೇಲೆ ಇದು ಕಾವೇರಿ ಟ್ರಿಬ್ಯುನಲ್, ಅದು ಕಳಸಾ ಬಂಡೂರಿ, ಇದರದ್ದೆಲ್ಲ ಟ್ರಿಬ್ಯುನಲ್ ಅಂದರೆ ಈ ನ್ಯಾಯಾಧೀಕರಣಗಳ ತೀರ್ಪಿದೆಯಲ್ಲ, ಆ ತೀರ್ಪನ್ನು ಕೇಂದ್ರ ಸರ್ಕಾರದ ಹಂಗಿರೋದಿಲ್ಲ ನಮಗೆ, ಅದು ನೇರವಾಗಿ ಜಾರಿ ಆಗಿಬಿಡ್ಬೋದು. ಯಾವಾಗ ಆ ಆ್ಯಕ್ಟ್ ಜಾರಿ ಆದರೆ, ಆ ಆ್ಯಕ್ಟನ್ನು ಜಾರಿ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಯಾಕೆಂದರೆ ಅದನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ. ಕಳಸಾ ಬಂಡೂರಿ ಲಾಲ ಅಂತೂ ಎಷ್ಟರ ಮಟ್ಟಿಗೆ ಇದು ಅಂದರೆ ಮಹದಾ ಇದು, ಇವರು ಕಾಂಗ್ರೆಸ್ನವರು ರಾಜಕೀಯ ಮಾಡಿದ್ರು, BJP ಯವರು ರಾಜಕೀಯ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಏನಾಯಿತು ಅಲ್ಲಿ ನಮಗೆ ಕುಡಿಯೋ ನೀರಿಗೇ ಅದು 13.5 TMC ನಮಗೆ ಅಡಿಷ್ನಲ್ ಆಗಿ ಬಂದಿದೆ ಅದರಲ್ಲಿ. ಯಾವುದು ಅದನ್ನು ಈಗೇನು ಮಾಡಬೇಕು, ಜಸ್ಟು ದೇ ಹ್ಯಾವ್ ಟು ನೋಟಿಫೈ ಅಷ್ಟೇ. ಒಂದು ಅದರಲ್ಲಿ ಇದರದ್ದು ಭೀಮ್ಗಢ್ ಫಾರೆಸ್ಟ್ದು ಒಂದು ಫಾರೆಸ್ಟ್ ಕ್ಲಿಯರೆನ್ಸನ್ನು ತೊಗೋಬೇಕಾಗಿತ್ತು. ಆವಾಗ ಪ್ರಕಾಶ್ ಜಾವಡೇಕರ್ ಇದು ಏನು ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಆಗಿದ್ದರು, ಅವರು ಕೊಟ್ಟು ಬಿಟ್ರು. ಏನಂತಂದರೆ ದಿ ಗ್ರೀನ್ ಕ್ಲಿಯರೆನ್ಸ್ ಹ್ಯಾಸ್ ಬಿನ್ ಗಿವನ್ ಅಂತ ಕೊಟ್ಟು 1 ವಾರದಲ್ಲಿ ವಾಪಸ್ ತೊಗೊಂಬಿಟ್ರು. ಯಾಕೆ ಹೇಳಿ, ಅವಾಗ ಗೋವಾದಲ್ಲಿ ಎಲೆಕ್ಷನ್ ಇತ್ತು, ಅಂದರೆ BJP ಒತ್ತಡ ಬಂತು ಅಂತ. ಹಾಗೇನೇ ಇದು ಭದ್ರಾ ಮೇಲ್ದಂಡೆ, ಅದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅಂದರೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರೋದು 5,300 ಕೋಟಿ ಅದನ್ನು ಮಾಡಲಿಲ್ಲ. ಯಾಕೆ ಅಂತಂದರೆ ಅದು ಒಂದು ಅಂದರೆ ಇದೆಲ್ಲ ಮೂಗಿಗೆ ತುಪ್ಪ ಸವರಿ ಬಿಟ್ಟರು. ಸೊ ಅದೇ ಈಗ ಇದು ಯಾವುದು ನಮ್ಮ ಮೇಕೆದಾಟದೇನು ರಾಜಕೀಯ ಅದು ಅಂದರೆ, ಮೇಕೆದಾಟಿಗೆ ಅವರು DK ಶಿವಕುಮಾರ್ ಅವರು 2016ನಲ್ಲಿ ಅವರು ನೀರಾವರಿ ಸಚಿವರಾಗಿದ್ದಾಗ DPR ಮಾಡಿ ಓಕೆ ಮಾಡಿಸ್ಕೊಂಡ್ರು. ಇನ್ನು ಮಿಕ್ಕಿದ್ದೇನಾಗಬೇಕು ಅಂದರೆ ಕಾವೇರಿ ಪ್ರಾಧಿಕಾರದಲ್ಲಿ ಅದು ಚರ್ಚೆ ಆಗಿ ಕಾವೇರಿ ಪ್ರಾಧಿಕಾರ ಅದನ್ನು ಓಕೆ ಮಾಡಬೇಕು. ಆದರೆ ತಮಿಳ್ನಾಡಿನವರು ಇವತ್ತಿನವರೆಗೂ ಅದನ್ನು ಚರ್ಚೆ ಬರೋಕ್ಕೆ ಬಿಡ್ತಾ ಇಲ್ಲ. ಸೊ ಈ ಥರದ್ದು ಏನಾಗುತ್ತೆ ಅಂದರೆ ಇಲ್ಲಿ ನೀರಿನಲ್ಲಿ ರಾಜಕೀಯ, ಹಣದಲ್ಲಿ ರಾಜಕೀಯ ಮಾಡ್ತಾ ಇರುವಾಗ ಇದರಲ್ಲಿ ಕೇಂದ್ರ ಸರ್ಕಾರ ಆಗಲಿ ಕಾಂಗ್ರೆಸ್ ಆಗಲಿ ಇದರಿಂದ ನ್ಯಾಯ ಅಂದರೆ ಕಾಂಗ್ರೆಸ್ ಸಮಯ ಬಂದಾಗ ಕೇಂದ್ರದ ಮೇಲೆ ಗೂಬೆ ಕೂರಿಸಿ ಇವರು ಏನೋ ಕರ್ನಾಟಕದ ಹಿತರಕ್ಷಣೆ ಮಾಡ್ದಂಗೆ ಮಾಡ್ತಾರೆ. ಬಟ್ ಇವರು ಕೂಡ ಅಷ್ಟೇ, ಇವರ ರಾಜಕೀಯ ಹಿತಾಸಕ್ತಿಯನ್ನು ಬಿಡಲಿಲ್ಲ ಅಂದರೆ ಇವರಿಂದ ಕೂಡ ಜನಕ್ಕೆ ನ್ಯಾಯ ಸಿಗೋದಿಲ್ಲ. ಸರ್ ಅದೇ ಆನ್ ಅ ಲಾರ್ಜರ್ ವ್ಯೂ ಅಂತಂದರೆ ನೀವು ನಮ್ಗೆ ಹೌದು ಅಮೆರಿಕದಲ್ಲಿ ಮೋದಿ ಅಂತ ಜನ ಕೂಗಿದಾಗ ನಮ್ಗೆ ಹೆಮ್ಮೆ ಅನಿಸುತ್ತೆ. ಬೇರೆ ಬೇರೆ ಭಾಗಕ್ಕೆ ಹೋದಾಗ ನರೇಂದ್ರ ಮೋದಿ ಅವರಿಗೆ ಕಾಲು ಮುಟ್ಟು ನಮಸ್ಕಾರ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಭಾರತದ ಎಲ್ಲವೂ ಸರಿ ಸರ್, ನನ್ನ ಮನೆಗೆ, ನನ್ನ ಊರಿಗೆ, ನನ್ನ ಗ್ರಾಮಕ್ಕೆ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನು ಒಂದು ವೇಳೆ ಈ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರಲಿ, ಕಳಸಾ ಬಂಡೂರಿ ಯೋಜನೆ ಆಗಲಿ, ಇವೆಲ್ಲವೂ ಆಗಬೇಕಾಗಿದ್ದ ಸಮಯದಲ್ಲಿ ಆಗಿಬಿಟ್ಟಿದ್ದರೆ ಈ ವರ್ಷ ಬರಗಾಲ ಬರ್ತಿತ್ತಾ, ಅಥವಾ ಬಂದಿದ್ರು ಅದರ ಪರಿ ಈ ರೀತಿ ಇರ್ತಿತ್ತಾ? ಇದ್ರ ಬಗ್ಗೆ ಬರಗಾಲ ಬರೋದಕ್ಕೆ ಕಾರಣ ಹೌದು ದೇವ್ರ ಗಾಡ್, ಇಟ್ಸ್ ಆ್ಯಕ್ಟ್ ಆಫ್ ಗಾಡ್. ಬಟ್ ನಾವು ಮಾಡಬೇಕಾಗಿದ್ದು ಮಾಡಿದಿದ್ರೆ ನಮ್ಗೆ ಬರ್ತಾ ಇರಲಿಲ್ವಲ್ಲ ಅನ್ನೋ ಪರಿಸ್ಥಿತಿ. BJP ಅಲ್ಲೂ ತೋರಿಸಿ ಇಲ್ಲಿ ನಮ್ಮ ಕಾಲಡಿ ಇರೋದನ್ನ ತೋರಿಸ್ತಾ ಇಲ್ಲ, ಅಲ್ಲೇ ನೋಡಿ ಬೆಟ್ಟ ಚೆನ್ನಾಗಿದೆ ಅದೇ ನೋಡ್ಕೊಂಡಿರಿ ಅಂತ ಹೇಳ್ತಾ ಇದೆ. ಸರಿ, ಮೊದಲಿಗೆ ದೇಶನ ಕಟ್ಟೋದಕ್ಕೆ ಒಂದೇ ದಿವಸದಲ್ಲಿ ಕಟ್ಟೋಕ್ಕಾಗಲ್ಲ, 16 ವರ್ಷಗಳು ಬೇಕು, ಡೆಕೆಡ್ಸ್ ಬೇಕು, ಎಲ್ಲ ಬೇಕು, ಅದೆಲ್ಲ ನಮ್ಗೆ ಗೊತ್ತು. ಬಟ್ ಒಂದೇ ಒಂದು ಮುಖ್ಯವಾದ ಏನು ಅಂದರೆ, ನಾವು ಏನೇ ಮಾಡಿದ್ರು ಲಾಂಗ್ ಟರ್ಮ್ ಅಂದರೆ ಮುಂದೆ ದುರಾಲೋಚನೆ ಇರಬಾರ್ದು, ದೂರಾಲೋಚನೆ ಇಟ್ಕೊಂಡು ನಾವು ಮುಂದುವರಿಬೇಕು ಅನ್ನೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿನಲ್ಲಿ. ಪ್ಲಸ್ ನಾವು ಏನೇ ಕೆಲಸ ಮಾಡಿದ್ರು ಅದನ್ನು ಅದೇ ರೀತಿಯೇ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ಸರ್ ಹೇಳಿದ್ರು, ಕೆಲವು ನ್ಯೂನ್ಯತೆಗಳಿರ್ಬೋದು, ಅಂದರೆ ಕೆಲವೊಂದು ಮಾಡೋಕ್ಕೆ ಆಗಿಲ್ಲ ಕೆಲಸಗಳು, ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದು ಯಾವುದೇ ರೀತಿ ತಾರತಮ್ಯ ಇಲ್ಲದೆ
ಮಾಡಿರೋದು. ಅಂದ್ರೆ ಅಸಡ್ಡೆ ರೀತಿ ಅಸಡ್ಡೆನೂ ಇಲ್ಲ, ತಾರತಮ್ಯನೂ ಇಲ್ಲ, ಅನ್ಸಲ್ಲ ಅದು. ಸಂಪೂರ್ಣ ನಿರ್ಲಕ್ಷ್ಯ ಅಂತಲೇ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಅಲ್ಲ ಸರ್, ಒಂದೇ ಒಂದು ನಿಮಿಷ, ನೀವೆಲ್ಲರೂ ಮಾತಾಡ್ಬೇಕಾದ್ರೆ ನಾನು ಮಾತಾಡೋದಿಲ್ಲ. ಅದೇ ರೀತಿ ಒಂದ್ 2 ನಿಮಿಷ ಮಾತಾಡಕ್ ಬಿಟ್ಟು, ಇಲ್ಲ ನೀವು ಮಾತಾಡ್ತೀರಾ ಅಂದ್ರೆ ನಾನು ಆರಾಮಾಗಿ ಕೂತ್ಕೊತೀನಿ. ಪವರ್ ಟಿವಿನಲ್ಲಿ ಎಲ್ಲರೂ ಒಟ್ಟಿಗೆ ಮಾತಾಡಲ್ಲ, ನಿಮಗೆ ಗೊತ್ತಿಲ್ಲ. ಮತ್ತೆ ಮಧ್ಯ ಮಾತಾಡಬೇಡಿ, ನೀವು ಕೂಡ ಆಂಕರ್ ಅವರು ಕೂಡ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ ಆಯ್ತಾ. ಸೊ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾವು ಯಾವುದೇ ರೀತಿ ತಾರತಮ್ಯ ಮಾಡೋದಕ್ಕೋಸ್ಕರ ಮಾಡಿಲ್ಲ ಅದನ್ನ. ಅದು ನೆಸೆಸಿಟಿ ಯಾವುದು ಅರ್ಜೆಂಟ್ ಇತ್ತೋ ಅದರ ಟಾಪ್ ಆರ್ಡರಲ್ಲಿ ಹೋಗ್ತಾ ಇರೋದಷ್ಟೇ. ಈಗ ಒಂದು ಹೇಳ್ತೀನಿ, ನಮ್ಮ ಸ್ಟೇಟಲ್ಲಿ ಎಲೆಕ್ಟ್ರಿಫಿಕೇಶನ್ ಆಫ್ ಟ್ರೈನ್ಸ್ ಎಷ್ಟು ಕಡಿಮೆ ಇತ್ತು ಅಂದರೆ ಅಷ್ಟು ಕಡಿಮೆ ಇತ್ತು. ಟ್ರ್ಯಾಕ್ಸ್ ಡಬಲ್ ಆಗೋದು ತುಂಬ ಕಡಿಮೆ ಇತ್ತು. ಅದು ನೆಸೆಸಿಟಿ ಇತ್ತು, ಜನರಿಗೆ ನೆಸೆಸಿಟಿ ಇತ್ತು, ಗೂಡ್ಸ್ ಟ್ರಾನ್ಸ್ಪೋರ್ಟೇಷನಿಗೆ ನೆಸೆಸಿಟಿ. ಯಾಕೆಂದರೆ ಕರ್ನಾಟಕ ಈಸ್ ದ ವಿಂಡೋ ಟು ಸೌತ್ ಆ್ಯಂಡ್ ನಾರ್ತ್ ಅಂತೀವಿ, ಡೋರ್ ಆ್ಯಂಡ್ ವಿಂಡೋ ಟು ಸೌತ್ ಆ್ಯಂಡ್ ನಾರ್ತ್ ಅಂತ. ಸೊ ಅದಕ್ಕೋಸ್ಕರ ಟ್ರೈನ್ಸ್ದು ಏನಿತ್ತೋ ಆ ಕೆಲಸಗಳು ಸಾಕಷ್ಟು ಮುಗಿದಿದೆ. ಇನ್ಫ್ಯಾಕ್ಟ್ 100% ಎಲೆಕ್ಟ್ರಿಫಿಕೇಷನ್ ಡನ್. ಆಮೇಲೆ ವಾಟರು, ಎಲೆಕ್ಟ್ರಿಸಿಟಿ ಇವೆಲ್ಲ ಬೇಸಿಕ್ ನೀಡ್ಸ್. ಇದನ್ನ ಮನೆಗೂ ತಲುಪಿಸೋದ್ರಲ್ಲಿ ಈ ಸರ್ಕಾರ ಇದಾಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋದನ್ನ ಇಲ್ಲಿ ರಾಜ್ಯ ಸರ್ಕಾರ ಮಾಡಿದ್ರು ಅಂತ ಅವ್ರು ತಗೊಂಡ್ರು ನಮಗೆ ಪರವಾಗಿಲ್ಲ. ಆದರೆ ರಾಜ್ಯದ ಅಧಿಕಾರಿಗಳು, ನಮ್ಮ ಕನ್ನಡದ ಅಧಿಕಾರಿಗಳೇ ಮಾಡಿರ್ತಾರೆ ಆ ಕೆಲಸನ, ಮನೆಗೆ ತಲುಪಿಸೋದನ್ನ ನಮ್ಮ ಇಲ್ಲಿ ಗುತ್ತಿಗೆದಾರರೇ ತೊಗೊಂಡು ಮಾಡಿರ್ತಾರೆ. ಸೊ ಮೇನ್ಲಿ ಆ್ಯಸ್ ಎ ಸ್ಟೇಟ್ ನಾವು ಅದನ್ನು ಎಲ್ಲಿಗೆ ತಲುಪಿಸ್ಬೇಕಾಗಿತ್ತು ಅಲ್ಲಿಗೆ ತಲುಪಿಸ್ತಾ ಇದ್ದೀವಿ. ಒಂದು ಎರಡನೇದು ರೋಡ್ಸ್. ನೀವು ರೋಡ್ಸ್ ಹೇಳಿದ್ರಿ ಆಗೇ ಇಲ್ಲ ಅಂತ ಹೇಳ್ಬಿಟ್ಟು, ನಮಗೆ ಗೊತ್ತು 10 ವರ್ಷ ಅಲ್ಲ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಆಯ್ತಾ. ಪಿಕ್ಚರ್ ಅಲ್ಲ ಸರ್, ಪಿಕ್ಚರ್ ಕೊಟ್ಟಾಗ ಹೇಗ್ ಕೊಡ್ತಾ ಇದ್ರಿ ನೀವು ಅಂತ ಹೇಳಿದ್ರೆ, ಅನ್ಯಾಯ ಮಾಡಿದಾರೆ ಅಂತ ಕೊಡ್ತಾರೆ. ಸೊ ನನ್ನ ಸೈಡ್ ನಾನು ಮಾತಾಡ್ಬೇಕಾದ್ರೂ ಸಮಯ ಕೊಡಿ ಆಯ್ತಾ. ಮಧ್ಯ ಮಾತಾಡ್ಲೇಬೇಡಿ ಸರ್. ನೀವು ಮಾತಾಡ್ಬೇಕಾದ್ರೆ ನೀವು ಏನೇ ಹೇಳಿದ್ರು ನಾನು ಸುಮ್ಮನೆ ಕೂತಿದ್ನಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ ಆಯ್ತಾ. ಸೊ ನೀವು ಆಗಿಲ್ಲ ಅಂದಾಗ ನೀವು ಜಸ್ಟ್ ಅಪ್ ಟು ದಾವಣಗೆರೆ ಹೇಗಿತ್ತು ರೋಡು, ಅಲ್ಲಿಂದ ದಾವಣಗೆರೆಯಿಂದ ಮುಂದೆ ಹೇಗಿತ್ತು ಬಿಫೋರ್ 2014 ನೋಡಿ, ಇವತ್ತು ಬೆಳಗಾಂ ತನಕ ಹೇಗಿದೆ ಅಂತ ನೋಡಿ, ಅಲ್ಲಿಂದ ಮುಂದಕ್ಕೂ ಮಹಾರಾಷ್ಟ್ರ ಒಳಗೆ ಹೇಗಿದೆ ಅಂತ ನೋಡಿ. ಇದು ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ಅಂತ ಹೇಳ್ತಿರೋದು. ನೆಕ್ಸ್ಟ್ ಮುಂಬೈಯಿಂದ ಚೆನ್ನೈಗೆ ಥ್ರೂ ಹೈದರಾಬಾದ್ ಕರ್ನಾಟಕ ಒಂದು ಒಳ್ಳೆ ರೋಡ್ ಬರೋದಿದೆ, ಬೀದರ್ ಥ್ರೂ. ಅದು ಎಷ್ಟು ಚೇಂಜ್ ಮಾಡುತ್ತೆ ನಮ್ಮ ದೇಶ ನೋಡಿ. ಏರ್ಪೋರ್ಟ್ಸ್, ಎಷ್ಟು ಏರ್ಪೋರ್ಟ್ಸ್ ಇಂಟ್ರೊಡ್ಯೂಸ್ ಆದವು. ಶಿವಮೊಗ್ಗ ಏರ್ಪೋರ್ಟ್ ಇತ್ತಾ, ಕಲಬುರ್ಗಿ ಹತ್ರ ಏನಾದ್ರು ಇತ್ತಾ ಏರ್ಪೋರ್ಟ್ಸು, ಇದರಲ್ಲಿ ನಮ್ಮ ಬಳ್ಳಾರಿ ಹತ್ರ ಸಮೀಪವಾಗಿ ಯಾವ್ದಾದ್ರು ಒಂದು ಏರ್ಪೋರ್ಟ್ ಇತ್ತ, ಎಲ್ಲರೂ ಹೈದರಾಬಾದ್ಗೆ ಹೋಗ್ಬೇಕಾಗಿತ್ತು. ಇವತ್ತಿಗೂ ಹೈದರಾಬಾದ್ಗೆ ಹೋಗ್ತಾ ಇದ್ದಾರೆ, ಈ ಕಡೆ ಕಲಬುರ್ಗಿ ಹತ್ರನೇ ಇದು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಂದೊಂದು ಚೇಂಜಸ್ ನಾವು ಏನು ತರ್ತಾ ಇದ್ದೀವಿ, ಇದು ಈ ದೇಶಕ್ಕೆ ಬೇಕಾಗಿರೋ ಚೇಂಜಸ್, ಮುಂದಿನ ಬೆಳವಣಿಗೆಗೆ ಬೇಕಾಗಿರೋ ಚೇಂಜಸ್. ಅದೇ ರೀತಿ ನೀರಿನ ಯೋಜನೆಗಳು ಅಂತ ಹೇಳ್ತಾ ಇದ್ರಿ. ಕರ್ನಾಟಕದಲ್ಲಿ ಇಷ್ಟೆಲ್ಲ ಕಷ್ಟ ಆದ್ರೂ ಆಯಿತಾ, ಈ ಕರ್ನಾಟಕ ಸರ್ಕಾರದವರು ಬರೀ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಬೆರಳು ತೋರಿಸ್ಕೊಂಡೇ ಕೂತಿದ್ರು ಹೊರತು ನಮ್ಮ ಇಷ್ಟು ಸಂಪನ್ಮೂಲ ಇರೋ ರಾಜ್ಯದನ್ನ ಹೇಗೆ ಸಂಭಾಳಿಸ್ಬೋದಾಗಿತ್ತು ಅದನ್ನು ಕೆಲಸ ಮಾಡಿದ್ರೆ ಇವರು ಬರೀ ಅವ್ರಿವ್ರ ಕಡೆ ಬೆರಳು ಮಾಡ್ಕೊಂಡು ತೋರಿಸ್ಕೊಂಡು ರಾಜಕೀಯ ಮಾಡಿದ್ರು. ಓಟ್ ತೊಗೊಳೋಕ್ಕೆ ಒಂದು 4 ಸೀಟ್ ಎಕ್ಸ್ಟ್ರಾ ಗೆಲ್ಲಕ್ಕೋಸ್ಕರ ನೋಡಿದ್ರು ಹೊರತು ಜನರ ಸಂಕಷ್ಟ ಏನು, ಜಾನುವಾರುಗಳು ಎಷ್ಟು ಸಾಯ್ತಾ ಇದ್ದಾವೆ, ಇದ್ರ ಬಗ್ಗೆ ಯಾರೂ ಇದು ಮಾಡಲಿಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು. ಅದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕಾಂಗ್ರೆಸ್ನವರು ಅವ್ರ ಅಧಿಕಾರ ಇದ್ದೂ, ಇಷ್ಟೆಲ್ಲ ಸೀಟ್ಸ್ ಇದ್ದೂ, MLA ಸೀಟ್ಸ್ ಇದ್ರೂ ಬರೀ MP ಗಳ ಸೀಟ್ ಬಗ್ಗೆ ಮಾತಾಡಿಕೊಂಡು ಕಾಲಹರಣ ಮಾಡಬಾರ್ದು. ಅವರು ನುರಿತ ರಾಜಕಾರಣಿಗಳು, ಅವ್ರ ಕೆಲಸ ಏನೋ, ಈ ರಾಜ್ಯಕ್ಕೆ ಬೇಕಾಗಿರೋ ಕೆಲಸ ಏನೋ ಅದನ್ನು ಮಾಡಬೇಕು. ಆ್ಯಂಡ್ ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ ಕೇಳಿದಾಗ ಇನ್ನೊಂದು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ಅವರು ಯಾವುದೇ ರೀತಿ ಯಾವ ರಾಜ್ಯದ ಬಗ್ಗೆನೂ ತಾರತಮ್ಯ ಮಾಡೋದಿಲ್ಲ. ಏನು ರೂಲ್ಸ್ ಇರುತ್ತೋ ಅದನ್ನು ಫಾಲೋ ಮಾಡ್ತಾರೆ. ಇವರು ಕರೆಕ್ಟಾಗಿ ಡೇಟಾನ ಅಪ್ಡೇಟ್ ಮಾಡೋದಕ್ಕೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಸಿಂಪಲ್ ಫಾರ್ಮ್ಯಾಟ್. ಇದನ್ನು ಅಪ್ಡೇಟ್ ಮಾಡಬೇಕಾಗಿರೋದು ನಮ್ಮ ಚೀಫ್ ಸೆಕ್ರೆಟರಿ ಆ್ಯಂಡ್ ಬಿಲೋ ಲೆವೆಲ್ ಆಫೀಸರ್ಸು, ಎಲ್ಲ IAS ಅಧಿಕಾರಿಗಳು ಇವರು ಕರೆಕ್ಟಾಗಿ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಇಲ್ದಿರ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಡೇಟಾನ ಕೊಟ್ಟರೆ ಇಮಿಡಿಯೇಟ್. ಎಲ್ಲೂ ಕೂಡ ಶಾರ್ಟೇಜ್ ಆಫ್ ಫಂಡ್ಸ್ ಇಲ್ಲ ತಿಳ್ಕೊಳ್ಳಿ. ನಮ್ಮಲ್ಲಿ ಗುತ್ತಿಗೆದಾರರು ಪಾಪ ಮಾಡಿಬಿಟ್ಟು BBMPನಲ್ಲಿ 2 ವರ್ಷ ಕಾಯ್ತಾರೆ ದುಡ್ಡಿಗೋಸ್ಕರ. ಆದರೆ ಆ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೂ ಆಗ್ತಿಲ್ಲ, 10 ವರ್ಷದಲ್ಲಿ ಯಾವುದೂ ಆಗಿಲ್ಲ. ಈವನ್ ಸೆಂಟ್ರಲ್ ಗೌರ್ಮೆಂಟ್ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲೂ ಯಾವುದೂ ತಾರತಮ್ಯ ಆಗೋದಿಲ್ಲ. ಇವರು ಅಪ್ಡೇಟ್ನ ಕರೆಕ್ಟಾಗಿ ಮಾಡಿದ್ರೆ ಇದು ಜನರಿಗೆ ಮುಟ್ಟಬೇಕು. ಇವತ್ತು ಎಲೆಕ್ಷನ್ ಆಗೋಗಿದೆ, ಇನ್ನು 5 ವರ್ಷ ಎಲೆಕ್ಷನ್ ಇಲ್ಲ, ಇನ್ನು 4 ವರ್ಷ ಸ್ಟೇಟ್ ಎಲೆಕ್ಷನು ಇಲ್ಲ. ಸರಿಯಾಗಿ ದುಡೀರಿ. ಯಾಕೆ ಜನ ನಿಮ್ಮನ್ನು ಎಲೆಕ್ಟ್ ಮಾಡಲ್ಲ ನೀವೇ ನೋಡಿ. ಸರ್ ಎಲ್ಲ ನಾನು ನಿಮ್ಮ ಬಂದೆ ನಿಮ್ಮ ಹತ್ರನೇ ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೆ ಇಲ್ಲ. ಈಗ ಅಪ್ಪ ಆದವನು ಮಗನಿಗೆ ದಿನ ಚಾಕ್ಲೇಟ್ ತಂದು ಕೊಟ್ಟರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ತಂದು ಕೊಟ್ಟಿಲ್ಲ ಅಂತಂದಾಗ ಮಗ ಅಮ್ಮನ ಹತ್ರ ಹೋಗಿ ಅಮ್ಮ ನಂಗೆ ಚಾಕ್ಲೇಟ್ ತರಕ್ಕೆ ಹೇಳು ಅಂತಂದಾಗ ತಾಯಿ ಹೋಗಿ ಹೇಗೆ ಹೇಳಿಲ್ಲ ಅನ್ನೋದು ಒಂದು ವಿಚಾರ. ಒಂದು ವೇಳೆ ತಾಯಿ ಹೋಗಿ ಹೇಳಿನೂ ಅಪ್ಪ ತಂದಿಲ್ಲ ಅಂತಂದ್ರೆ ಮತ್ತೊಂದು ವಿಚಾರ. ಹಾಗೆ ಆಗಿದೆ. 25 ಜನ ನಾವು ಕಳಿಸಿದ್ದೀವಿ. ಇಟ್ಸ್ ಆಲ್ ಕಮಿಂಗ್. ಜಲ್ ಜೀವನ್ ಮಿಷನ್ ಬರ್ತಾ ಇದೆ, ಆನ್ಲೈನಲ್ಲೇ ಆಗುತ್ತೆ. ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ನ ಯೋಜನೆಗಳು. ರಸ್ತೆಗಳ ಅದರಷ್ಟಕ್ಕೆ ಅದು ಆಗ್ತಾ ಇದೆ. ನಮ್ಮ MP ಗಳೇನು ಹೋರಾಡಿ ನನಗೆ ರಸ್ತೆ ಬೇಕು ಕೆಲವು ಭಾಗದಲ್ಲಿ ಎಸ್ ಆದರೆ ಯೋಜನೆಗಳ ಅನುಸಾರವಾಗಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಂತ ಬಂದಾಗ ನಮ್ಮ ರಸ್ತೆಗಳು ಆಟೋಮೆಟಿಕ್ಲಿ ಆ ಯೋಜನೆಗಳ ಅಂಡರಲ್ಲಿ ಬಂತು. ನೀವು 25 ಜನ ಇದ್ದು
ಅದೆಲ್ಲ ಅದರಷ್ಟಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ನಮಗಿರೋ ನ್ಯೂನ್ಯತೆಗಳು ಅಥವಾ ನಮಗೆ ಬೇಕಾಗಿರುವಂಥ ವಿಚಾರಗಳನ್ನು ನೀವು ಅಲ್ಲಿಗೆ ಹೋಗಿ ಹೇಳಿಲ್ಲ ನೋಡಿ, ಅದು ನಮಗೆ ನೋವಾಗಿದೆ, ಮೋಸ ಆಗಿದೆ, ಅನ್ಯಾಯ ಆಗಿದೆ ಅನ್ನುವಂಥದ್ದು ಆರೋಪ. ಅದ್ರ ಜೊತೆಗೆ ಜನರ ಸಾಮಾನ್ಯರದ್ದು ನೋವಿದೆ. ನೀವು ಯೋಚನೆ ಮಾಡಿ, ಅದೇ ಮಂಡ್ಯ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಮೇಕೆದಾಟು ಯೋಜನೆ ಆದ್ರೆ ಬೆಂಗಳೂರಿನ ನೀರಿನ ಬವಣೆ ಎಷ್ಟು ಬೇಗ ತೀರುತ್ತೆ. ಅದೇ ಭದ್ರಾ ಮೇಲ್ದಂಡೆ ಯೋಜನೆ ಮುಗಿದ್ರೆ ಎಷ್ಟು ರೈತರಿಗೆ ಅದರಿಂದ ನೀರಾಗುತ್ತೆ. DPR ಯಾಕೆ ಕರ್ನಾಟಕ ಗವರ್ನಮೆಂಟ್ ಇವರೇ ಇದ್ದಾರೆ, ಯಾಕ್ರಿ DPR ಮಾಡಿಲ್ಲ? ಯಾಕ್ರಿ 10 CMT ಫಸ್ಟ್ ಮಾತಾಡಿಸ್ತಾ ಇದ್ದೀನಿ, ಹೇಳಿ ಸರ್. ಎಸ್, ಫಸ್ಟ್ ಆಫ್ ಆಲ್ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರುವಂತಹ ಮೋದಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಬಾರಿಯ ಮೋದಿ ಅವರು ಹೆಚ್ಚು ಡೆಮೋಕ್ರೆಟಿಕ್ ಆಗಿರ್ತಾರೆ, ತಮ್ಮ ಸರ್ವಾಧಿಕಾರತ್ವದಿಂದ ಕೆಳಗೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ ಎಲ್ಲರೂ ಕಾಯ್ತಾ ಇದ್ವಿ ನಾವು. ಒಂದು ವಿಚಾರ, ಇವಾಗ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ, ಸರ್ ಹೇಳಿದ್ರು 25 MPಗಳ ಬಗ್ಗೆ ಹೇಳಿದ್ರಿ, ನೀವು ಚಾಕ್ಲೇಟ್ ವಿಚಾರ ಮಾತಾಡಿದ್ರಿ. ಚಾಕ್ಲೇಟ್ ಅಲ್ಲ, ಫಸ್ಟ್ ತಿನ್ನೋ ಅನ್ನ ಅಂದರೆ ಕುಡಿಯೋ ನೀರು, ಆ ಒಂದು ಗಂಭೀರ್ಯತೆಯಲ್ಲಿ ಅಂದರೆ ಕೋವಿಡ್ ಕಾಲದಲ್ಲಿ ಇಲ್ಲಿನ ಜನರು ಎಲ್ಲ ಹಪಹಪಿಸ್ತಾ ಇರಬೇಕಾದ್ರೆ ಒಂದು ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಹೆಲ್ತ್ ಕೇರ್ ಆಗಿರಲಿ ಅಥವಾ ಲಸಿಕೆಗಳಾಗಿರಲಿ, ಯಾವುದಕ್ಕೂ ಕೂಡ ನಮ್ಮ ಈ 25 MPಗಳು ಬಾಯಿ ಬಿಟ್ಟಿರಲಿಲ್ಲ. ಅದು ವಿಚಾರ ಒತ್ತಟ್ಟಿಗಿರಲಿ. ಇವಾಗ MPಗಳು ಮಿಶ್ರಣ ಆಗಿದೆ. ವಿಶೇಷವಾಗಿ ಕುಮಾರಸ್ವಾಮಿ ಅವರು ಕೂಡ ಒಂದು ಒಳ್ಳೆ ಹುದ್ದೆಯಲ್ಲಿ ತಗೊಳ್ತಾ ಇದ್ದಾರೆ ಅನ್ನೋದ್ರ ಒಂದು ಸಣ್ಣ ನಿರೀಕ್ಷೆಯಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ, ಇಷ್ಟೊತ್ತು ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಅವರು ಇದ್ರಲ್ವಾ, ಅವರು ಬಹಳ ಗುಟ್ಟಿನಿಂದಲೇ ಹೋಗ್ಬಿಟ್ಟಿದ್ದಾರೆ ಕೃಷಿ, ಯಾರಿಗೂ ಗೊತ್ತಿಲ್ಲ. ಸೊ ಇವ್ರು ಆಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಇನ್ನೊಂದು ವಿಚಾರ, ನಮ್ಮ ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಹೇಳೋದಾದ್ರೆ, ಭದ್ರಾ ಮೇಲ್ದಂಡೆಗೆ ನಾವೇನು ಕೇಳಿದ್ವಿ 5300 ಕೋಟಿ, ಅದು ಬರಲೇ ಇಲ್ಲ. ಬರ ಪರಿಹಾರದ ಕೆಲಸಗಳಿಗೋಸ್ಕರ ಅವರೇ ಬಂದಿದ್ದು, ಕೇಂದ್ರದ ಸಮಿತಿ ಬಂದಿತ್ತು, ಅವರು ಸಲಹೆ ಕೊಟ್ಟು ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹೋಗಿರುವಂಥ 18,000 ಕೋಟಿ ರೂಪಾಯಿ, ಅದರಲ್ಲಿ ನಮಗೆ ಬಂದಿರುವಂಥದ್ದು 3,000 ಕೋಟಿ ರೂಪಾಯಿ ಮಾತ್ರ. ಇನ್ನೊಂದು ವಿಶೇಷವಾಗಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಏನಿರ್ತಲ್ಲ, ಕೇಂದ್ರ ಪ್ರಾಯೋಜಿತ ಸ್ಕೀಮ್ಗಳು ಅಂತ ಏನಿರ್ತವಲ್ಲ, ಅದಕ್ಕೂ ಅಷ್ಟೇನೆ ಪ್ರೀ ಮೋದಿ ಏರಾದಲ್ಲಿ 80% ಕೇಂದ್ರದ ಸೆಂಟ್ರಲ್ನ ಅನುದಾನ ಸಿಗ್ತಾ ಇತ್ತು, ರಾಜ್ಯದಿಂದ 20% ಅಷ್ಟೇ ಹಾಕ್ಬೋದಾಗಿತ್ತು. ಇವಾಗ ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಅಂತ ಹೇಳ್ತಾ ಇದ್ರೆ 30% ವರೆಗೆ ಬಂದು ನಿಂತಿದೆ ಅನುದಾನಗಳು. ಅದು ಹೆಲ್ತ್ ಕೇರ್ನಲ್ಲಂತೂ ವಿಶೇಷವಾಗಿ ನಾವು 20% ಅಷ್ಟೇ ಹಾಕ್ತಾ ಇದ್ವಿ, ಇವಾಗ 40% ವರೆಗೂ ಕರ್ನಾಟಕ ಹಾಕಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದೊಂದು. ಇನ್ನೊಂದು, 63 ಯೋಜನೆಗಳಿಗೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಯೋಜನೆಗಳಿಗೆ 26 ಇದಕ್ಕೆ ಇಲಾಖೆಗೆ 1 ರೂಪಾಯಿನೂ ದುಡ್ಡು ಬಂದಿಲ್ಲ. ಇದೆಲ್ಲ ಅಪಸವ್ಯಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ತೆರಿಗೆ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಬಹಳ ದೊಡ್ಡ ಸುಳ್ಳು ಹೇಳಿದ್ದಾರೆ. ಯಾಕಂದ್ರೆ ನಾನು ಇದನ್ನು ಎದುರಿಸಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ಆ ದಾಖಲೆಗಳ ಪ್ರಕಾರ, ಯಾಕಂದ್ರೆ ಸುಳ್ಳು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಮಧ್ಯಂತರ ವರದಿಯಲ್ಲಿ ಯಾವುದೇ ಪ್ರಸ್ತಾಪ ಇಲ್ಲ, ಕರ್ನಾಟಕಕ್ಕೆ ವಿಶೇಷವಾದ ನಿಧಿ ಕೊಡುವಂತಹ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಮಧ್ಯಂತರ ವರದಿ ಅನ್ನುವಂತಹ ಪರಿಕಲ್ಪನೆ ಆ ಒಂದು 15ನೇ ಹಣಕಾಸು ಆಯೋಗದಲ್ಲಿ ಇರಲಿಲ್ಲ. ಯಾಕಂದ್ರೆ ಅವ್ರು ಏನು ಸರ್ ಆವಾಗಲೇ ಒಂದು ಮಾತಾಡಿದ್ರು, ಪ್ರಥಮ ವರದಿ 2ನೇ ವರದಿ ಅಷ್ಟೇ ಇದ್ದಿದ್ದು, ಮಧ್ಯಂತರ ಅಂತಿಲ್ಲ. ಆ ಪ್ರಥಮ ವರದಿ ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಫಸ್ಟ್ 1 ವರ್ಷಕ್ಕೆ ಮಾತ್ರ ಮಾಡಿ, 5 ವರ್ಷಕ್ಕೆ ಒಟ್ಟಿಗೆ ಮಾಡಬೇಡಿ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಗ್ಲೋಬಲಿ ಬಹಳ ದೊಡ್ಡ ಫಿನಾನ್ಷಿಯಲ್ ಕ್ರೈಸಿಸ್ ಇತ್ತು. ಆಮೇಲೆ ಈ GST ಅಳವಡಿಕೆ ಆದ ನಂತರ ಇದು ಯಾವ ರೀತಿಯಾಗಿ ಒಮ್ಮೆಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲದೆ ಯಾವ ರೀತಿಯ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರ ಇಲ್ಲದೇನೆ ನೀವು 5 ವರ್ಷಕ್ಕೆ ಮಾಡಿ ಅಂತ ಹೇಳಿದ್ರೆ ಸರಿ ಆಗೋದಿಲ್ಲ. ಸೊ ಫಸ್ಟ್ ವರ್ಷದ್ದು ಒಂದು ಕೊಡಿ 2020-21, ಆಮೇಲೆ 22-26ವರೆಗೆ ಕೊಡಿ ಅಂತ ಹೇಳಿದ್ರು. ಆದ್ರೆ ಅದನ್ನು ಇದ್ದುಕೊಂಡು ಕೂಡ 2 ಅಂತಿಮನೇ, ಫಸ್ಟ್ 1 ವರ್ಷ ಮಾಡಿ, ಅದ್ರ ಮೇಲೆ ಆಮೇಲೆ 4 ವರ್ಷಕ್ಕೆ ಮಾಡಿ ಅಂತ. ಇವ್ರೇನು ಹೇಳ್ತಾ ಇದ್ರೆ ಮಧ್ಯಂತರ ವರದಿಯಲ್ಲಿ ಇಲ್ಲ ಅಂತ. ಇದನ್ನ ಖುದ್ದಾಗಿ, ಬೇಡ ನಾನು ಅವರ ಹೆಸರು ಹೇಳಬಾರ್ದೇನೋ, ಓಕೆ ಕ್ಷಮಿಸಿ. ಸೊ ಅಧಿಕೃತವಾದಂತಹ, ಯಾಕಂದ್ರೆ ಇವಾಗಲೂ ಕೂಡ ರಿಪೋರ್ಟ್ಗಳಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಮಧ್ಯಂತರ ವರದಿ ಅನ್ನುವಂಥ ಯಾವುದೇ ಒಂದು ಪರಿಕಲ್ಪನೆ ಇಲ್ಲ ಅಂತ. ಸೊ ಈ ರೀತಿಯಾಗಿ ಎಲ್ಲಾ ವಿಧದಲ್ಲಿಯೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬಂದಿದೆ. ಸರ್ ತುಂಬಾ ಒಳ್ಳೆಯ ಪಾಯಿಂಟ್ ಹೇಳಿದ್ರು. ಭಾರತದ ಒಂದು ಏನು ಭಾರತ ಪ್ರಕಾಶಿಸ್ತಾ ಇದ್ರು ಅಂತ ಒಂದು ಪರಿಕಲ್ಪನೆ, ಇವರು ಸಾವಿರಾರು ಸ್ಕೀಮ್ಗಳನ್ನ ತಂದಿದ್ದಾರಲ್ಲ, ಏನು ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮತ್ತೆ ಏನು ಇವಾಗ 75ನೇ ವರ್ಷದ ಅಮೃತ ಮಹೋತ್ಸವ, ಈ ಬೇರೆ ಬೇರೆ ಒಂಥರ ಪಾರಿಭಾಷಿಕ ಪದಗಳ ಒಂದು ಮೆರವಣಿಗೆ ನಡೀತಾ ಇದೆ ಇವರ ರಾಜ್ಯಭಾರದಲ್ಲಿ. ಆದ್ರೆ ನಿಜವಾಗ್ಲೂ ಅದು ನಡೆದಿದೆಯಾ? ಕರ್ನಾಟಕ ಎಷ್ಟು ದೊಡ್ಡ ಒಂದು ಟ್ಯಾಕ್ಸ್ ಪೇ, 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂತಹ ಒಂದು ರಾಜ್ಯವಾಗಿದ್ದುಕೊಂಡು ಯಾಕೆ ನಾವು ಈ ತಾರತಮ್ಯನ ಅನುಭವಿಸಬೇಕು? ನಾವು 1 ರೂಪಾಯಿ ಕೊಟ್ರೆ, ನಾವು 100 ರೂಪಾಯಿ ಕೊಟ್ಟರೆ ನಮ್ಗೆ ಬರೀ 13 ರೂಪಾಯಿ ಸಿಗುತ್ತೆ. ಅದೇ UP ಬಿಹಾರ್ಗಳಿಗೆಲ್ಲ 250 ರೂಪಾಯಿ 300 ರೂಪಾಯಿ ಸಿಗುವಂತಹ ಇಷ್ಟೆಲ್ಲ ಇದೆ. ನಾನು ಓವರ್ ಆಲ್ ಆಗಿ ಎಲ್ಲವೂ ಮಾತನಾಡಬೇಕು. ಇವತ್ತು ಕರ್ನಾಟಕದ ಇನ್ನೂ ಮೇಜರ್ ಪಾಯಿಂಟ್ಸ್ ಗಳನ್ನು ಬರಬೇಕು. ಅಲ್ಲ, ಅದೊಂದೇ ಹೇಳ್ತಾ ಇರುವಂತದ್ದು, ಈ ಒಂದು ಇರಾ ಕೊನೆಗೊಳ್ಳಲಿ, ಈ ಒಂದು ದಶಕದಲ್ಲಿ ಕರ್ನಾಟಕದ ಮೇಲೆ ನಡೆದಂತಹ ಒಂದು ಆ ಇರಾ ಕೆಟ್ಟ ದಶಕ ಅದು ಕೊನೆಗೊಳ್ಳಲಿ, ಇನ್ನು ಹೆಚ್ಚು ಡೆಮೋಕ್ರೆಟಿಕ್ ಆಗಿ. ಒಂದು ಆಶೆ, ಒಂದು ಇಲ್ಲಿ ಕಾಂಗ್ರೆಸ್ನ ಸಂಸದರು ಇದ್ದಾರೆ, ಹಾಗೇನೆ ಚಂದ್ರಬಾಬು ನಾಯ್ಡು ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ. ಇದೆಲ್ಲ ಒಂದರಲ್ಲಿ ಕರ್ನಾಟಕಕ್ಕೆ ಒಳ್ಳೆಯದಾಗಬಹುದು ಅನ್ನೋ ಒಂದು ಆಶಯ.